ವೆಲ್ಕಮ್ ಬ್ಯಾಕ್ ಟು ಮನ್ ಸಂವಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಮಕ್ಕಳ ಜೊತೆಗೆ ಯಾವ ರೀತಿ ಸ್ಪೋಕನ್ ಇಂಗ್ಲಿಷ್ ಅನ್ನ ಮಾತನಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಮುಂಜಾನೆ ಅಂದ್ರೆ ಮಾರ್ನಿಂಗ್ ರೂಟೀನ್ ಅಲ್ಲಿ ಯಾವ ರೀತಿ ನಮ್ದು ಸ್ಟಾರ್ಟ್ ಆಗೋದು. ಹೇಳುವ ಸಮಯವಾಯಿತು. ನಮ್ಮ ಇಂಗ್ಲಿಷ್ ನಲ್ಲಿ ವೇಕಪ್, ಇಟ್ ಇಸ್ ಟೈಮ್ ಟು ಗೆಟ್ ಅಪ್. ಶುಭೋದಯ ಮಗು ಅಂದ್ರೆ ಮಾರ್ನಿಂಗ್ ವಿಶಸ್ಸನ್ನ ಮಗುವಿಗೆ ಹೇಳ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಅಂತೇಳಿ ಪ್ರೀತಿಯಿಂದ ಅವನಿಗೆ ಹೇಳ್ಬೇಕು. ನೋಡಿ, ಮಗುವನ್ನು ಕೇಳಬಹುದು ನಾವು, ಚೆನ್ನಾಗಿ ನಿದ್ದೆ ಮಾಡಿದೆಯಾ? ನನ್ನ ಇಂಗ್ಲಿಷ್ ನಲ್ಲಿ ಡಿಡ್ ಯು ಸ್ಲೀಪ್ ವೆಲ್ ಅಂತ ಪ್ರೀತಿಯಿಂದ ಮಗುವನ್ನ ನಾವು ಕೇಳಬೇಕು. ಹೋಗಿ ಹಲ್ಲುಜ್ಜಿ ಮುಖ ತೊಳೆದುಕೋ, ಮಗುವಾಗ ಡೈರೆಕ್ಷನ್ ಕೊಡಬೇಕು. ಗೋ ಬ್ರಷ್ ಯುವರ್ ಟೀತ್ ಅಂಡ್ ವಾಶ್ ಯುವರ್ ಫೇಸ್ ಅಂತ ಹೇಳ್ಬೇಕು. ಈಗ ನಿನ್ನ ಹಾಲು ತಿಂಡಿ ತೆಗೆದುಕೋ, ನಿನ್ನ ಹಾಲು ತಿಂಡಿಯನ್ನ ಅಂತ ಹೇಳ್ಬೇಕಾದ್ರೆ ಮಗುವಿಗೆ ಹಿಯರ್ ಈಸ್ ಯುವರ್ ಮಿಲ್ಕ್ ಬ್ರೇಕ್ಫಾಸ್ಟ್. ನಿನ್ನ ತಿಂಡಿಯನ್ನು ಬೇಗ ತಿನ್ನು, ನಾವು ಡೈರೆಕ್ಷನ್ ಕೊಡ್ಬೇಕು. ಟೈಮ್ ಹೋಗುತ್ತೆ, ಬೇಗ ತಿನ್ನು. ಈಟ್ ಯುವರ್ ಬ್ರೇಕ್ಫಾಸ್ಟ್ ಕ್ವಿಕ್ಲಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು. ಹೋಗಿ ಬಟ್ಟೆ ಹಾಕಿಕೋ, ಈಗ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಗೋ ಪುಟ್ ಆನ್ ಯುವರ್ ಕ್ಲಾತ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು. ಇನ್ನು ಶಾಲೆಗೆ ಕಳಿಸುವಾಗ ಅಥವಾ ಆಟ ಆಡುವಾಗ, ಸ್ಕೂಲ್ ಆರ್ ಪ್ಲೇಯಿಂಗ್ ಟೈಮ್ ನಲ್ಲಿ ನಾವು ಮಗುವಿನ ಜೊತೆ ಯಾವ ರೀತಿ ಸ್ಪೋಕನ್ ಇಂಗ್ಲಿಷ್ ಮಾತಾಡಬೇಕು. ಶಾಲೆಗೆ ಹೋಗಲು ಸಿದ್ಧವಿದ್ದೀಯಾ? ರೆಡಿ ಆಗಿಂದ ಕೇಳಬೇಕಾದ್ರೆ ಆರ್ ಯು ರೆಡಿ ಫಾರ್ ಸ್ಕೂಲ್ ಅಂತೇಳಿ ಪ್ರಶ್ನೆ ಮಾಡಬೇಕು. ನಿನ್ನ ಊಟದ ಡಬ್ಬಿ ಮತ್ತು ನೀರಿನ ಬಾಟ್ಲಿಯನ್ನು ಮರೆಯಬೇಡ. ಡೋಂಟ್ ಫಾರ್ಗೆಟ್ ಯುವರ್ ಲಂಚ್ ಬಾಕ್ಸ್ ಅಂಡ್ ವಾಟರ್ ಬಾಟಲ್. ಶಾಲೆಯಲ್ಲಿ ನಿನ್ನ ಈ ದಿನ ಒಳ್ಳೆಯದಾಗಿರಲಿ, ವಿಶೇಷ ಮಾಡಬಹುದು. ಹ್ಯಾವ್ ಎ ಗ್ರೇಟ್ ಡೇ ಅಟ್ ಸ್ಕೂಲ್ ಅಂತೇಳಿ ಮಗುವಿಗೆ ಹೇಳಿ ಕಳಿಸ್ಬೇಕು. ನಿನ್ನ ಶಿಕ್ಷಕರ ಮಾತನ್ನು ಕೇಳು. ಲಿಸನ್ ಟು ಯುವರ್ ಟೀಚರ್ ಅಂತ ಹೇಳಬೇಕು. ಆಟವಾಡುವಾಗ ಜಾಗರೂಕತೆಯಿಂದ ಇರು. ಬಿ ಕೇರ್ಫುಲ್ ರೈಟ್ ಪ್ಲೇಯಿಂಗ್ ಅಂದ್ರೆ ಆಟ ಆಡುವಾಗ ಜಾಗರೂಕತೆಯಿಂದ ಇರು ಅಂತಕ್ಕೆ ಇಂಗ್ಲಿಷ್ ನಲ್ಲಿ ಹೇಳೋದು. ಸಂಜೆ ಮತ್ತು ಮನೆಗೆಲಸದ ಸಮಯ, ಈವ್ನಿಂಗ್ ಹಾಗೂ ಹೋಮ್ವರ್ಕ್ ಮಾಡುವಾಗ ಯಾವ ರೀತಿ ಮಾತಾಡಬೇಕು. ಶಾಲೆಯಲ್ಲಿ ನಿನ್ನ ಈ ದಿನ ಹೇಗಿತ್ತು ಪ್ರಶ್ನೆ ಮಾಡಬೇಕು. ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್ ಅಂತ ಇಂಗ್ಲಿಷ್ ನಲ್ಲಿ ಕೇಳಬೇಕು. ಮೊದಲು ನಿನ್ನ ಕೈಕಾಲುಗಳನ್ನು ತೊಳೆದುಕೋ, ಡೈರೆಕ್ಷನ್. ವಾಶ್ ಯುವರ್ ಹ್ಯಾಂಡ್ಸ್ ಅಂಡ್ ಫೀಟ್ ಫಸ್ಟ್. ಇವತ್ತು ನಿನಗೆ ಏನಾದರೂ ಮನೆಗೆಲಸವಿದೆಯಾ? ಹೋಮ್ವರ್ಕ್ ಕೊಟ್ಟಿದ್ದಾರಾ? ಡು ಯು ಹ್ಯಾವ್ ಎನಿ ಹೋಮ್ವರ್ಕ್ ಟುಡೇ ಅಂತ ಇಂಗ್ಲಿಷ್ ನಲ್ಲಿ ಕೇಳಬೇಕು. ಕುಳಿತುಕೊಂಡು ನಿನ್ನ ಮನೆಗೆಲಸ ಮುಗಿಸು. ನಿನ್ನ ಮನೆಗೆಲಸವನ್ನ ಸಿಟ್ ಡೌನ್ ಅಂಡ್ ಫಿನಿಶ್ ಯುವರ್ ಹೋಮ್ವರ್ಕ್ ಅಂತ ಹೇಳಬೇಕು. ನಿನ್ನ ಆಟಿಕೆಗಳನ್ನು ಮತ್ತು ಪುಸ್ತಕಗಳನ್ನು ಅವುಗಳ ಜಾಗದಲ್ಲಿ ಮರಳಿ ನೀಡು. ಪುಟ್ ಯುವರ್ ಟಾಯ್ಸ್ ಅಂಡ್ ಬುಕ್ಸ್ ಬ್ಯಾಕ್ ಇನ್ ದೇರ್ ಪ್ಲೇಸಸ್. ಪ್ಲೇಸ್ ಅಂತಲೇ ಹೇಳಬೇಕು. ಟಿವಿ ನೋಡುವುದನ್ನು, ಫೋನ್ ನಲ್ಲಿ ಆಟ ಆಡುವುದನ್ನು ನಿಲ್ಲಿಸು ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಸ್ಟಾಪ್ ವಾಚಿಂಗ್ ಟಿವಿ ಅಂಡ್ ಪ್ಲೇಯಿಂಗ್ ಆನ್ ದ ಫೋನ್. ಅದು ಸರಿಯಲ್ಲ, ಸ್ಟಾಪ್ ಮಾಡು. ರಾತ್ರಿ ಮಲಗುವಾಗ ಅಂದ್ರೆ ಬೆಡ್ ಟೈಮ್ ನಲ್ಲಿ ನಾವು ಮಗುವಿನೊಂದಿಗೆ ಹೇಗೆ ಇಂಗ್ಲಿಷ್ ನಲ್ಲಿ ಸ್ಪೋಕನ್ ಇಂಗ್ಲಿಷ್ ನ ಮಾತಾಡಬೇಕು. ರಾತ್ರಿಯ ಊಟದ ಸಮಯವಾಯಿತು ಅಂತ ಹೇಳ್ಬೇಕಾದ್ರೆ ಇಟ್ ಈಸ್ ಟೈಮ್ ಫಾರ್ ಡಿನ್ನರ್ ಅಂದ್ರೆ ಅಷ್ಟು ಹೇಳಿ ಡಿನ್ನರ್ ಅಂತ ಹೇಳಿ ಅವ್ರು ಕರ್ಕೋದು. ನಾವು ಊಟ ಮಾಡುವ ಮುನ್ನ ಕೈ ತೊಳೆದುಕೋ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಹೋಗಿ ನೈಟ್ ಡ್ರೆಸ್ ಹಾಕಿಕೋ. ನೈಟ್ ಡ್ರೆಸ್ ಅನ್ನ ಹಾಕೋದನ್ನು ಹೇಳ್ಬೇಕಾದ್ರೆ ಗೋ ಚೇಂಜ್ ಇನ್ ಟು ಯುವರ್ ಪಾಜಾಮಾಸ್. ಒಂದು ಮಲಗುವ ಮುನ್ನದ ಕತೆ ಓದೋಣ ಅಂದ್ರೆ ಒಳ್ಳೆ ಹವ್ಯಾಸ. ಲೆಟ್ಸ್ ರೀಡ್ ಎ ಬೆಡ್ ಟೈಮ್ ಸ್ಟೋರಿ ಅಂತ ಹೇಳಬೇಕು. ಲೈಟ್ ಆಫ್ ಮಾಡು. ಸ್ವಿಚ್ ಆಫ್ ದ ಲೈಟ್ಸ್. ಲೈಟ್ ಅನ್ನು ಕಳಿ ಅಂತೇವಲ್ಲ ಅದು. ಶುಭರಾತ್ರಿ, ಸಿಹಿ ಕನಸುಗಳು ಬೀಳಲಿ ಅಂತೇಳಿ ಲಾಸ್ಟ್ ಮಗುವಿಗೆ
ಮಲಗಬೇಕಾದ್ರೆ ಹೇಳೋದಾದ್ರೆ ಗುಡ್ ನೈಟ್ ಅಂಡ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ಬೇಕು. ಪಾಲಕರೇ, ಇಂಗ್ಲಿಷ್ ಮೀಡಿಯಂಗೆ ಹಚ್ಚೋದಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಜೊತೆ ನಾವು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರೆ ನಿಮ್ಮ ಮಕ್ಕಳು ಖಂಡಿತ ಜಾಣರಾಗ್ತಾರ. ಇದೇ ರೀತಿ ವಿಡಿಯೋಗಳು ನಿಮ್ಗೆ ಅವಶ್ಯಕತೆ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ.